ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಈಗ ತುಂಬ ಜನ ಈಗ ನೀವು ನೋಡ್ಬೋದು ಕ್ರಿಯೇಟರ್ಸು ನಮ್ಮ ಇಂಡಿಯಾದಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಚೈನೀಸ್ದು ವಿಡಿಯೋಸ್ ಏನಿರುತ್ತೆ, ಚೈನೀಸ್ ಔಟ್ಸೈಡ್ ಕಂಟ್ರಿಯಲ್ಲಿ ಅಂದರೆ ಚೈನಾ ಇದೆಯಲ್ಲ, ಚೈನಾ ಕಂಟ್ರಿ. ಸೊ ಆ ಕಂಟ್ರಿಯಲ್ಲಿ ಬಂದುಬಿಟ್ಟು ಯೂಟ್ಯೂಬ್ ಬ್ಯಾನ್ ಇದೆ. ಸೊ ಯೂಟ್ಯೂಬ್ ಬಂದುಬಿಟ್ಟು ಬ್ಯಾನ್ ಇದೆ. ಅವರು ಯೂಟ್ಯೂಬ್ ಬಂದುಬಿಟ್ಟು ಯೂಸ್ ಮಾಡಲ್ಲ ಯಾರು, ಓಕೆನಾ. ಆ್ಯಂಡ್ ಅವ್ರದ್ದೇ ಪರ್ಸ್ನಲ್ಲಾಗಿ ನೆಟ್ವರ್ಕ್ ಇದೆ ಆ್ಯಂಡ್ ಪರ್ಸ್ನಲ್ಲಾಗಿ ಸೋಷಲ್ ಮೀಡಿಯಾಸ್ ಇದೆ. ಅವರು ಏನು ಕಂಟ್ರಿಯಲ್ಲಿ ಸೋಷಲ್ ಮೀಡಿಯಾ ಇದೆ ಆ ಆ್ಯಪ್ಸ್ನ ಯೂಸ್ ಮಾಡಿಕೊಂಡು ಅವ್ರ ವೀಡಿಯೋಸ್ನ ಪೋಸ್ಟ್ ಮಾಡ್ತಾರೆ. ಸೊ ಈಗ ಏನಾಗ್ತಿದೆ ಅಂದರೆ ಇಂಡಿಯಾದಲ್ಲಿ ಸುಮಾರು ಜನ ಏನು ಮಾಡ್ತಿದ್ದಾರೆ, ಚೈನೀಸ್ದು ವೀಡಿಯೋನ ಪೋಸ್ಟ್ ಮಾಡ್ತಾ ಇದ್ದಾರೆ, ಓಕೆನಾ. ಅವ್ರದ್ದೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಬಿಟ್ಟು ಅವ್ರದ್ದು ಏನು ಚೈನಾ ವೀಡಿಯೋ ಇದೆ, ಚೈನೀಸ್ ವೀಡಿಯೋ ಏನಿದೆ ಅದನ್ನು ತಗೊಬಂದುಬಿಟ್ಟು ಪೋಸ್ಟ್ ಮಾಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ. ಸೊ ಇದು ಬಂದುಬಿಟ್ಟು ಫಸ್ಟ್ ನಡೀತಾ ಇತ್ತು. ಫಸ್ಟು ವೀಡಿಯೋ ಡೌನ್ಲೋಡ್ ಮಾಡಿ ಇಲ್ಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ರು. ಅವ್ರ ಚಾನಲ್ಲು ಮಾನಿಟೈಸೇಷನ್ ಆಗ್ತಿತ್ತು, ಏನು ಪ್ರಾಬ್ಲಮ್ ಆಗ್ತಿದ್ದಿಲ್ಲ. ಯಾಕಂದರೆ ಯೂಟ್ಯೂಬಲ್ಲಿ ಆ ಥರ ಕಾಂಟೆಂಟ್ ಫಸ್ಟ್ ಇದ್ದಿಲ್ಲ. ಯಾಕಂದರೆ ಈಗ ಚೈನೀಸಲ್ಲಿ ಬ್ಯಾನ್ ಆಗಿದೆಯಲ್ಲ ಯೂಟ್ಯೂಬ್, ಆ ಕಾರಣದಿಂದ ಸೊ ಯೂಟ್ಯೂಬಲ್ಲಿ ಆ ವಿಡಿಯೋ ಫಸ್ಟ್ ವಿಡಿಯೋ ಅಂತ ಹೇಳೋಕ್ಕೆ ಬರ್ತಾ ಇದೆ. ಸೊ ಚೈನೀಸಲ್ಲಿ ಯೂಟ್ಯೂಬ್ ಬ್ಯಾನ್ ಆಗಿದೆಯಲ್ಲ, ಸೊ ಹಾಗಾಗಿ ಈಗ ಫಸ್ಟ್ ನಡೀತಾ ಇತ್ತು ಚೈನಾಸ್ ವಿಡಿಯೋ ಯಾರು ಬೇಕಿದ್ರೂ ಕಾಪಿ ಪೇಸ್ಟ್ನ ಮಾಡ್ಬೋದು. ಸೊ ಆಗ ಪಾಲಿಸಿ ಇರಲಿಲ್ಲ, ರಿಪೀಟೆಡ್ ಕಾಂಟೆಂಟ್ ಪಾಲಿಸಿ ಇದ್ದಿಲ್ಲ, ಮತ್ತು ರಿಯೂಸ್ ಕಾಂಟೆಂಟ್ ಪಾಲಿಸಿ ಇರಲಿಲ್ಲ. ಈಗ ಏನಾಗಿದೆ, ರಿಯೂಸ್ ಕಾಂಟೆಂಟ್ ಬಂದಿದೆ, ನಮಗೆ ಅಪ್ಡೇಟ್ ಸಿಕ್ಕಿದೆ. ರಿಯೂಸ್ ಕಾಂಟೆಂಟ್ ಮತ್ತು ರಿಪೀಟೆಡ್ ಕಾಂಟೆಂಟ್ದು ಪಾಲಿಸಿ ಬಂದಿದೆ, ಈ ಅಪ್ಡೇಟ್ನು ಬಂದಿದೆ ನಮಗೆ. ಸೊ ಈ ಕಾರಣದಿಂದ ಏನಾಗ್ತಿದೆ, ಸೊ ಯಾರಾದರೂ ಚೈನೀಸ್ ವೀಡಿಯೋ ಅಪ್ಲೋಡ್ ಮಾಡಿದರೆ, ಸೊ ಈಗ ಸುಮಾರು ಜನ ಯೂಟ್ಯೂಬರ್ಸ್ ಇರ್ತಾರಲ್ಲ, ಹೇಳಿರ್ತಾರೆ ಅವರು ಈ ಚೈನೀಸ್ ವೀಡಿಯೋನ ಯೂಸ್ ಮಾಡಿ ನಿಮ್ಗೆ ಯಾವುದೇ ಕಾಪಿರೈಟ್ ಬರಲ್ಲ, ಅದು ಬರಲ್ಲ, ಇದು ಬರಲ್ಲ ಅಂತ. ಸೊ ಅದರಲ್ಲಿ ತುಂಬ ಜನ ನೋಡಿರ್ತಾರೆ, ಓಕೆನಾ. ಆ ವಿಡಿಯೋನ ತುಂಬ ಜನ, 1,00,000 ಜನ ನೋಡಿದ್ದಾರೆ ಅಂದ್ಕೊಳ್ಳಿ. ಯಾಕಂದರೆ ತುಂಬ ಈಸಿ ಆಗಿರೋ ಕಾಂಟೆಂಟು ಆ್ಯಂಡ್ ಈಸಿಲಿ ನೀವು ವರ್ಕ್ನ ಮಾಡ್ಬೋದು ಅಂತ ನೀವು ನೋಡಿರ್ತೀರ, ಓಕೆನಾ. ಸೊ ಈಗ ಏನು ಮಾಡ್ತಾರೆ ಅಂದರೆ 1,00,000ದಲ್ಲಿ ಒಂದು 10,000 ಜನ ಆದರೂ ಏನು ಮಾಡಿರ್ತಾರೆ, ಸೇಮ್ ಅವ್ರು ಯಾವ ಥರ ಹೇಳಿರ್ತಾರೆ ಅದೇ ಥರ ಮಾಡಿರ್ತಾರೆ, ಓಕೆನಾ. ಅಂದರೆ ಚೈನೀಸ್ ವಿಡಿಯೋನ ಡೌನ್ಲೋಡ್ ಮಾಡಿ ಪೋಸ್ಟ್ ಮಾಡ್ತಾ ಇರ್ತಾರೆ. ಸೊ ಅಷ್ಟು ಜನದಲ್ಲಿ ಸೊ ಎಲ್ಲರದ್ದು ಸೇಮ್ ಥರ ವಿಡಿಯೋ ಆದರೆ ಕಾಪಿರೈಟ್ ಬಂದೇ ಬರುತ್ತಲ್ವ. ಕಾಪಿರೈಟು ಮತ್ತು ರಿಪೀಟೆಡ್ ಕಾಂಟೆಂಟು ಮತ್ತು ರಿಯೂಸ್ ಕಾಂಟೆಂಟ್ ಬಂದೇ ಬರುತ್ತಲ್ವ. ಸೊ ಈಗ ಯೂಟ್ಯೂಬ್ಗೆ ಗೊತ್ತಾಗಿದೆ, ಸೊ ರಿಯೂಸ್ ಕಾಂಟೆಂಟ್, ರಿಪೀಟೆಡ್ ಕಾಂಟೆಂಟು ಮತ್ತೆ ಅದೇ ವಿಡಿಯೋನ ಹಾಕ್ತಾ ಇರೋದು. ಸೊ ಹಂಗಾಗಿ ಏನು ಮಾಡಿದ್ದೆ, ಯೂಟ್ಯೂಬು ರಿಯೂಸ್ ಕಾಂಟೆಂಟ್ ಮತ್ತು ರಿಪೀಟೆಡ್ ಕಾಂಟೆಂಟು ಕೊಟ್ಬಿಡ್ತಾರೆ ಅವ್ರಿಗೆ, ಯಾರು ಚೈನೀಸ್ ವೀಡಿಯೋನ ಪೋಸ್ಟ್ ಮಾಡ್ತಿದ್ದಾರೆ ಅವ್ರಿಗೆ, ಓಕೆನಾ. ಆ್ಯಂಡ್ ನಮ್ಮ ಕಂಟ್ರಿಯಲ್ಲೇ ಅಲ್ಲ, ಈಗ ಪಾಕಿಸ್ತಾನ ಆಯಿತು, ಇನ್ನು ಬೇರೆ ಬೇರೆ ಕಂಟ್ರಿ ಇದೆಯಲ್ಲ, ಅವರೂ ಚೈನೀಸ್ ವೀಡಿಯೋನ ಕಾಪಿ ಪೇಸ್ಟ್ ಮಾಡ್ತಾಯಿದ್ರು. ಸೊ ಇದು ಏನಾಗಿದೆ ಅಂದರೆ, ಚೈನಾದವರು ಪಾಪ್ಯುಲರ್ ಕ್ರಿಯೇಟರ್ ಇರ್ತಾರಲ್ಲ, ಯಾರು ಫೇಮಸ್ ಕ್ರಿಯೇಟರ್ ಇರ್ತಾರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಸೊ ಈ ಥರ ಕಾಂಟೆಂಟ್ ಎಲ್ಲ ಪೋಸ್ಟ್ ಆಗ್ತಿದೆ ಅಂತ. ಸೊ ಅವ್ರು ಏನು ಮಾಡಿದ್ದಾರೆ, ಒಂದು ಪಾಲಿಸಿನ ಬರೆದ್ಬಿಟ್ಟು ಯೂಟ್ಯೂಬ್ಗೆ ಕೊಟ್ಟಿದ್ದಾರೆ, ಈ ಥರ ನಮ್ಮದು ವೀಡಿಯೋಸ್ ಎಲ್ಲ ಯೂಸ್ ಆಗ್ತಿದೆ ಅಂತ. ಸೊ ಇದ್ರ ಬಗ್ಗೆ ನನಗೆ ಸರಿಗೆ ಗೊತ್ತಿಲ್ಲ. ಸೊ ನಾನು ಯಾವುದೋ ವೀಡಿಯೋದಲ್ಲಿ ಕೇಳಿದ್ದೆ, ದೊಡ್ಡ ಕ್ರಿಯೇಟರ್ ಆ ಥರ ಹೇಳಿದರು, ಓಕೆನಾ. ಸೊ ಆ ಕಾರಣದಿಂದನೂ ಏನಾಗ್ತಾ ಇದೆ, ನಮ್ಮದು ಇಂಡಿಯನ್ ಕ್ರಿಯೇಟರ್ಸು, ನಮ್ಮ ಇಂಡಿಯಾದಲ್ಲಿ ಯಾರೆಲ್ಲ ಕ್ರಿಯೇಟರ್ಸ್ ಇದ್ದೀರಾ, ಸೊ ಚೈನೀಸ್ ವಿಡಿಯೋ ಪೋಸ್ಟ್ ಮಾಡೋದ್ರಿಂದ ಅವ್ರದ್ದು ಚಾನಲಿಗೆ ಬಂದುಬಿಟ್ಟು ಮಾನಿಟೈಸೇಷನ್ ಆಗ್ತಾಯಿಲ್ಲ, ಓಕೆನಾ. ಸೊ ಇದು ಬಂದುಬಿಟ್ಟು ಏನಕ್ಕೆ ಸೇರುತ್ತಂತೆ, ಏನಕ್ಕೆ ಮಾನಿಟೈಸ್ ಆಗಲ್ಲ ಅಂದರೆ, ಸೊ ಈಗ ನೀವು ಎಲ್ಲ ವೀಡಿಯೋ ಮಾಡಿ ನಿಮ್ಮ ವಾಚ್ ಟೈಮು ಕಂಪ್ಲೀಟ್ ಆಗಿ ಎಲ್ಲ ರಿವ್ಯೂಗೆ ಹೋಗುತ್ತಲ್ಲ, ಆಗ ಏನಾಗುತ್ತೆ, ನಿಮ್ಮದು ಕಾಂಟೆಂಟ್ ಮೇಲೆ ಕಾಪಿರೈಟ್ನ ಕೊಟ್ಬಿಡ್ತಾರೆ ಯೂಟ್ಯೂಬ್ ಅವರು. ಕಾಪಿರೈಟ್ನ ಕೊಟ್ಬಿಟ್ಟು ಆಮೇಲೆ ಏನಾಗುತ್ತೆ, ನಿಮ್ಮ ಚಾನಲ್ಲು ರಿಜೆಕ್ಟ್ ಮಾಡ್ತಾರೆ ಮಾನಿಟೈಸೇಷನ್ಗೆ. ಇಲ್ಲ ಅಂದರೆ ಏನು ಮಾಡ್ತಾರೆ ಅಂದರೆ, ತುಂಬ ಕಾಪಿರೈಟ್ ಸ್ಟ್ರೈಕ್ ಏನಾದರೂ ಬಂದರೆ ನಿಮ್ಮ ಚಾನಲ್ನ ಡೈರೆಕ್ಟ್ ಡಿಲೀಟ್ ಮಾಡ್ತಾರೆ, ಡಿಸೇಬಲ್ ಮಾಡ್ತಾರೆ. ಆಗ ನಿಮ್ಮ ಚಾನಲ್ ನಿಮಗೆ ಸಿಗಲ್ಲ. ಸೊ ಯಾರೂ ಬಂದುಬಿಟ್ಟು ಚೈನೀಸ್ ವೀಡಿಯೋಸ್ ಏನಿದೆ ಅದು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಫಸ್ಟು ನಾನು ಒಂದು ವೀಡಿಯೋ ಮಾಡಿದ್ದೆ, ಸೊ ಚೈನಾ ಆ್ಯಪಿಂದ ವೀಡಿಯೋ ತೆಗೆದು ಹಾಕಿ ಅಂತ. ಸೊ ಅದನ್ನು ಇಗ್ನೋರ್ ಮಾಡಿ, ಓಕೆನಾ. ಸೊ ಯಾರೂ ತೆಗೆದು ಹಾಕಬೇಡಿ. ಆಗ ಬಂದುಬಿಟ್ಟು ಯಾರು ಬೇಕಿದ್ದರೂ ವೀಡಿಯೋ ಡೌನ್ಲೋಡ್ ಮಾಡಿ ಹಾಕಿ ಅರ್ನಿಂಗ್ನ ಮಾಡ್ಬೋದಿತ್ತು, ಏನು ಪ್ರಾಬ್ಲಮ್ ಇರಲಿಲ್ಲ. ಆ್ಯಂಡ್ ರಿಪೀಟೆಡ್ ಕಾಂಟೆಂಟ್, ರಿಯೂಸ್ ಕಾಂಟೆಂಟ್ ಪಾಲಿಸಿ ಇರಲಿಲ್ಲ. ಈಗ ಯೂಟ್ಯೂಬಲ್ಲಿ ಬಂದಿದೆ, ಸೊ ರಿಪೀಟೆಡ್ ಕಾಂಟೆಂಟು ಮತ್ತು ರಿಯೂಸ್ ಕಾಂಟೆಂಟ್ದು ಪಾಲಿಸಿ ಬಂದಿದೆ. ಸೊ ಎಲ್ರಿಗೂ ಕಾಪಿರೈಟ್ ಬರುತ್ತೆ. ಸೊ ಎಲ್ಲರೂ ಒಂದೇ ಥರ ಮಾಡಿದರೆ ಈಗ ಕಾಪಿರೈಟ್ ಬಂದೇ ಬರುತ್ತಲ್ವ. ಸೊ ಹಾಗಾಗಿ ಸೊ ಯಾರೂ ಚೈನೀಸ್
ಇಮೇಜ್ ವಿಡಿಯೋ ತೆಗ್ದು ಹಾಕಬೇಡಿ. ಇದರಲ್ಲಿ ತೆಗ್ದು ಹಾಕ್ಕೊಂಡು ಟೈಮ್ನ ವೇಸ್ಟ್ ಮಾಡಬೇಡಿ. ಇದರಿಂದ ಬಿದ್ದುಕೊಂಡು ಟೈಮ್ನ ವೇಸ್ಟ್ ಮಾಡಬೇಡಿ. ಬೇರೆ ನೀವು ಏನಾದರೂ ಮಾಡೋಕ್ಕಿದ್ರೆ ನಿಮ್ಮ ಮೈಂಡಲ್ಲಿ ಏನಾದರೂ ಬರ್ತಾ ಇದ್ದರೆ ಅದನ್ನು ಮಾಡಿ. ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಿ. ಓಕೆನಾ, ನೀವು ಓನಾಗಿ ಕ್ರಿಯೇಟ್ ಮಾಡಿ ವಿಡಿಯೋನ ಮಾಡ್ಬೋದು. ಓಕೆನಾ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ಹೆಸರು ತಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.